ಸ್ನೇಹ ಸಂಗಮ ವಿವಿಧೋಷ ಸೇವಾ ಸಂಘದ ವತಿಯಿಂದ ಸಾಹಿತ್ಯ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಹಲವಾರು ಕಾರ್ಯಕ್ರಮಗಳ ಜೊತೆಯಲ್ಲಿ ಸಮಾಜಕ್ಕೆ ಒಂದು ದಿವ್ಯ ಬಾಳಿನ ಬೆಳಕಾಗಿ ಕೆಲಸ ಮಾಡ್ತಕ್ಕಂಥ ಈ ಸಂಸ್ಥೆ ವತಿಯಿಂದ ಇವತ್ತು ಅಣ್ಣನ ಸಮಾನಾಗಿರುವ ಸನ್ಮಾನ್ಯ ಶ್ರೀ ಬಸವರಾಜ್ ಹಿರಾಪುರ ಅಣ್ಣನವರ ಸುಪುತ್ರಿ ಭಾಗ್ಯಶ್ರೀ ಬಸವರಾಜ್ ಹಿರಾಪುರ ವತಿಯಿಂದ ಇವತ್ತು ಆಕೆಗೆ ತನ್ನ ಜೀವನದಲ್ಲಿ ಮಾಡಿದ ಅದ್ಭುತ ಸಾಧನೆಗಾಗಿ ಇವತ್ತು ನಾವೆಲ್ಲರೂ ಕೂಡಿ ಒಂದು ಚಿಕ್ಕ ಸನ್ಮಾನದ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಆ ಕಾರ್ಯಕ್ರಮಕ್ಕೆ ಇವತ್ತು ಮುಖ್ಯ ಅತಿಥಿಗಳಾಗಿ ಸರಳ ಜೀವಿಗಳು, ಸದಾ ಹಸನ್ಮುಖಿಗಳಾಗಿ ಎಲ್ಲರ ಜೊತೆಯಲ್ಲಿ ಆತ್ಮಾನುಭವದಿಂದ ಸರಳ ಸಚ್ಚರಿಕೆಯಿಂದ ನಮ್ಮೆಲ್ಲರ ಜೊತೆಯಲ್ಲಿ ಬೇರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಪಾಟೀಲ್ ಅವರು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ನಾವು ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಅದೇ ರೀತಿ ಹಿರಿಯರು, ದಾಸೋಹ ಮೂರ್ತಿಗಳಾಗಿರ್ತಕ್ಕಂಥ ರಾಜಶೇಖರ್ ಎಳಿದಲಿ ಸರ್ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಅನಂತ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಸನ್ಮಾನ್ಯ ಶ್ರೀ ಚಂದ್ರಕಾಂತ್ ಕಾಕ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಹಿರಿಯರು, ಅನುಭವಿಗಳಾಗಿರುವ ಸೂರ್ಯಕಾಂತ್ ಕಾಕ ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಭಾಗ್ಯಶ್ರೀ ಅವರು ದಯವಿಟ್ಟು ವೇದಿಕೆಗೆ ಒಂದು ಆಸೀನರಾಗಿ ನೆನಪಿಸಿಕೊಳ್ತಾ ಇದ್ದೀನಿ. ಅವರ ತಂದೆಯವರಾದ ಬಸವರಾಜ್ ಹಿರಾಪುರ ಅವರು ಕೂಡ ವೇದಿಕೆಗೆ ಆಸೀನರಾಗಿ ನೆನಪಿಸ್ತಾ ಇದ್ದಾರೆ. ಸ್ನೇಹ ಸಂಗಮ ಸಂಸ್ಥೆಯ ಅಧ್ಯಕ್ಷರಾಗಿರುವ ಹನುಮಂತರಾಯ್ ಸರ್ ಅವರು ಕೂಡ ವೇದಿಕೆಗೆ ಆಸೀನರಾಗಿದ್ದಾರೆ. ಈಗ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಈ ಭಾಗದ ಶ್ರೇಷ್ಠ ಸಂಗೀತಗಾರರಲ್ಲಿ ಒಬ್ಬರಾಗಿರುವ ಶ್ರವಣ ಮಠ ಅವರು
ನಾನೇನು ಮಾಡಲಿ ಬಡವನಯ್ಯ. ಇವತ್ತಿನ ದಿವಸ ಈ ಸ್ನೇಹ ಸಂಗಮದ ಸೇವಾ ಸಂಘದ ವತಿಯಿಂದ ನಮ್ಮ ಊರಿನ ಆತ್ಮೀಯರಾದ ನನ್ನ ಸ್ನೇಹಿತರು ಬಾಲ್ಯ ಸಂಪಾದಿಸಿದಂಥ ಸಾಕಷ್ಟು ಜನ ಇದ್ದೇನೆ. ಅವರ ಮಗಳಾದ ಭಾಗ್ಯಶ್ರೀ ಇವತ್ತು ಒಂದು ಡಿಪ್ಲೊಮಾದ ಬಿನಲ್ಲಿ ಅತ್ಯುನ್ನತವಾದ ಅಂಕಗಳನ್ನು ಪಡೆದು ನಮ್ಮ ಊರಿಗೆ ಕೀರ್ತಿ ತಂದಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ನಮ್ಮ ಊರಿನ ಹಿರಿಯರಾದ ಅವರು ಅವರಿಗೆ ಸನ್ಮಾನ ಮಾಡಬೇಕು. ದಯಮಾಡಿ ಎಲ್ಲರೂ ಕ್ಷಮಿಸಬೇಕು. ನಮ್ಮದು ವಾರ್ಡ್ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರು ಪಕ್ಷದ ಕಾರ್ಯಕ್ರಮದಲ್ಲಿ ಆಫೀಸ್ನಲ್ಲಿ ಕೂತಿದ್ದಾರೆ. ಜೊತೆಗೆ ರೈತರಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ಅದನ್ನು ನಾನು ರೈತರಿಗೆ ಸಂಘ ಕರ್ಕೊಂಡ್ಬಂದಿದ್ದೀನಿ. ದಯಮಾಡಿ ಕ್ಷಮಿಸಬೇಕು. ಬಹಳ ಹುಟ್ಟಿದ ಊರಿನ ಎಲ್ಲ ಹಿರಿಯರು ಬಂದು ಗೌರವ ಸನ್ಮಾನ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ಎರಡನೇ ಸುತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಹಿರಿಯರಾಗಿರುವ ಪೂಜ್ಯರು ನಾಗೇಂದ್ರ ಮೂರ್ತಿ ಅವರು ದಯವಿಟ್ಟು ವೇದಿಕೆಗೆ ಆಸಕ್ತರನ್ನು ವಂದಿಸ್ತಾ ಇದ್ದೀವಿ. ಅದೇ ರೀತಿ ಶರಣಮೂರ್ತಿ ಅವರು ಹಿರಿಯರಾಗಿರುವ ದಯವಿಟ್ಟು ಹನುಮಂತರ ಸರ್ ಅವರ ಆಜ್ಞೆ ಮೇರೆಗೆ ಕಾರ್ಯಕ್ರಮ ನಡೀತಾರೆ. ತಪ್ಪು ತಡೆಗಳನ್ನೇ ಕ್ಷಮಿಸಬೇಕು. ಯಾಕಂದ್ರೆ ಇನ್ನೂ ನಾವು ಕಲಿಯುವ ಹಂತದಲ್ಲಿ ಇರ್ತಕ್ಕಂಥ ಕಾರಣಕ್ಕಾಗಿ ಅಟ್ಟು ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಆಸನಗಳನ್ನು ನಡೆಸ್ತಾ ಇದ್ದಾರೆ. ಯಾರೇ ಈ ಸರ್ಕಾರಿ ಸರ್ ಅವರು ಮುಂದಿನ ರಾಜಕೀಯ ಭಾವಿ ಭವಿಷ್ಯದ ನಮ್ಮ ಚಿಂತಕರಾಗಿರುವ ಸರ್ಕಾರಿ ಸರ್ ಅವರು, ಸಂಘದ ಕಾರ್ಯದರ್ಶಿಗಳು ಮತ್ತು ಜಾನಪದ ತಜ್ಞರು ವಿದ್ವಾಂಸರಾಗಿರುವ ರಾಜ ಹೆಬ್ಬಾಳ್ ಅವರು ಕೂಡ ವೇದಿಕೆಗೆ ಹನುಮಂತ ಅಟ್ಟು ಸರ್ ಅವರ ಆಜ್ಞೆ ಮೇರೆಗೆ ವಿನಂತಿಸ್ತಾ ಇದ್ದೀವಿ. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಹನುಮಂತ ಸರ್ ಅವರೆಲ್ಲರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ವಿಚಾರಗಳನ್ನು ಸ್ನೇಹ ಸಂಗಮ ವಿವಿಧ ಉದ್ದೇಶ ಸೇವಾ ಸಂಘದ ಅಡಿಯಲ್ಲಿ ಬಹಳ ವಿಶೇಷವಾದ ಕಾರ್ಯಕ್ರಮ ಇವತ್ತು. ಯಾಕಂದ್ರೆ ಬಸವರಾಜ ಮದಿರಿ ಅಣ್ಣವ್ರಂದ್ರೆ ಅವರೊಬ್ಬರು ಬಸವಣ್ಣ ಅಂತ ತಿಳ್ಕೊಂಡ್ರು ತಪ್ಪದ. ಯಾಕಂದ್ರೆ ಬಸವಣ್ಣ ಹಲವಾರು ವಿಚಾರಗಳು, ಒಂದು ಸಮಾನ ಮನಸ್ಕ ಕಾಯಕ ಜೀವಿ. ಯಾಕಂದ್ರೆ ಪೋಸ್ಟ್ ಮ್ಯಾನ್ ಆಗಿ ತನ್ನದೇ ಆಗಿರ್ತಕ್ಕಂಥ ಒಂದು ಭಕ್ತಿ ಭಾವದಿಂದ ಕೆಲಸ ಮಾಡಿ ನಮ್ಮ ಮಕ್ಕಳನ್ನು ಒಂದು ಒಳ್ಳೆಯ ಒಂದು ಉಜ್ವಲ ಭವಿಷ್ಯ ಮಾಡಿರ್ತಕ್ಕಂಥ ಬಸವರಾಜಣ್ಣರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಯಾಕಂದ್ರೆ ಇವತ್ತು ದಿವಸ ಮಕ್ಕಳು ಸಾಧನೆ ಮಾಡ್ಬೇಕಾದ್ರೆ ಅವರ ಹಿಂದಿರ್ತಕ್ಕಂಥ ತಾಯಿ ತಂದೆಯವರ ಪಾತ್ರ ಬಹಳ ಮುಖ್ಯ. ಹಾಗಾಗಿ ಇವತ್ತು ದಿವಸ ಅವರ ತಾಯಿ ತಂದೆಯವರು ಇವತ್ತು ದಿವಸ ಪಟ್ಟಿರ್ತಕ್ಕಂಥ ಪರಿಶ್ರಮ ನೋಡಿದ್ರೆ ಇವತ್ತು ದಿವಸ ಬಹಳ ಮನಸ್ಸಿಗೆ ಒಂದು ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ಅವ್ರ ಪರಿಶ್ರಮದಿಂದ ಇವತ್ತು ದಿವಸ ಕುಮಾರಿ ಭಾಗ್ಯಶ್ರೀ ಅವರು ಒಂದು ಇಡೀ ಜಿಲ್ಲಾ ಮಟ್ಟಕ್ಕೆ ಒಂದು ಹೆಸರು ತಂದಿರ್ತಕ್ಕಂಥ ಕೀರ್ತಿ. ಹಾಗಾಗಿ ಇವತ್ತು ದಿವಸ ನಮ್ಮ ಬಹಳ ದೇಶದಿಂದ, ಯಾಕಂದ್ರೆ ಸ್ನೇಹ ಸಂಗಮ ವಿವಿಧ ದೇಶ ಸೇವಾ ಸಂಘದಡಿ ಹಲವಾರು ಕಾರ್ಯಕ್ರಮ ಮಾಡ್ತೀವಿ ನಮ್ಮ ಬಸವರಾಜಣ್ಣವ್ರ ಜೊತೆ ಕೂಡಿ. ಯಾಕಂದ್ರೆ ಅವರು ಒಬ್ಬರು ಸ್ನೇಹ ಸಂಘದ ಒಂದು ಸದಸ್ಯರು. ಹಾಗಾಗಿ ಅವ್ರಿಗೆ ಜೊತೆಗೂಡಿ ಹಲವಾರು ವೇದಿಕೆಗಳು ಕೊಡ್ತಾ ನಮ್ಮ ಭಾಗದ ಹಲವಾರು ಜನ ನಮ್ಮ ಸಂಗೀತ ಕಲಾವಿದರಾಗಿರ್ತಕ್ಕಂಥ ಶ್ರವಣ ಮಠ ಅವರು ಒಂದು ವೇದಿಕೆ ಕೊಡೋದ್ರ ಜೊತೆಗೆ ಈ ಭಾಗದಲ್ಲಿ ಪರಿಚಯ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಸ್ನೇಹ ಸಂಘ ಹೋಗ್ತಾ ಇದೆ. ಜೊತೆಗೆ ನಮ್ಮ ಸ್ನೇಹ ಸಂಘದ ಡೈಲಿ ಗುಂಡಾಟ ಟಿಕ್ಕಿ ಅವರು ಸಹಿತ ಅವರು ಕೂಡ ಹಲವಾರು ಕಾರ್ಯಕ್ರಮದಲ್ಲಿ ವೇದಿಕೆಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸಿ ಒಂದು ಸಮಾಜಕ್ಕೆ ಸಂದೇಶ ನೀಡತಕ್ಕಂಥ ಒಂದು ಹಾಸ್ಯ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಅವರಿಗೆ ಕೂಡ ಒಂದು ಅಭಿನಂದನೆ ಸಹಿತ ವೇದಿಕೆಗೆ ಬರಬೇಕಾಗಿ
ಹಿತ್ತದ ಗಿಡ ಮದ್ದಲ್ಲ ಅನ್ನುವ ಹಾಗೆ ಇವತ್ತು ದಿವಸ ನಮ್ಮಲ್ಲಿ ಇರ್ತಕ್ಕಂಥ ಹಲವಾರು ಜನ ಇವತ್ತು ನಮ್ಮ ಸಂಘದಡಿಯಲ್ಲಿ ಬೆಳೆದಿರ್ತಕ್ಕಂಥ ಹಲವಾರು ಜನ ಇವತ್ತು ದಿವಸ ನಮ್ಮ ನಾಗೇಂದ್ರಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದಿಂದ ಇವತ್ತು ದಿವಸ ಹುಡುಗರು ಮಾಡ್ತಾ ಇದ್ದಾರೆ, ನಮ್ಮ ತಮ್ಮದೇರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು ಇವತ್ತು ದಿವಸ ನಮ್ಮನ್ನೆಲ್ಲ ಬೆಳೆಸ್ತಕ್ಕಂಥ ಒಂದು ಕೀರ್ತಿ, ಒಂದು ಆಶೀರ್ವಾದದಿಂದ ಇವತ್ತು ದಿವಸ ಎಲ್ಲ ನಮ್ಮ ಸಂಘ ಬೆಳೆದಿದೆ. ಹಾಗಾಗಿ ಇವತ್ತು ದಿವಸ ಮಾತ್ರ ಸಂಘದ ಅಡಿಯಲ್ಲಿ ಇನ್ನು ಹಲವಾರು ಕೆಲಸಗಳು, ಯಾಕಂದ್ರೆ ಪ್ರತಿಭೆ ಗುರುತಿಸಿ ಒಂದು ವೇದಿಕೆ ಕೊಡ್ತಕ್ಕಂಥ ಕೆಲಸ ನಮ್ಮ ಸಂಘದ ಕೆಲಸ ಅದ. ಹಾಗಾಗಿ ಈ ಸಂಘದ ಕೆಲಸ ಏನಂತಂದ್ರ ಹಲವಾರು ಜನ ಬೆಳೆದವರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥ ಕೆಲಸ ನಮ್ಮದು. ನೀವು ಬೆಳೀರಿ, ಯಾಕಂದ್ರ ಬೆಳೆಸುವ ಕೆಲಸ ಪ್ರತಿಭೆ ನಿಮ್ಮ ಒಳ್ಳೆ ಒಂದು ಕಲೆಯಿಂದ ಒಳ್ಳೆ ಪ್ರತಿಭೆಯಿಂದ ನೀವು ಬೆಳೆಯಿರಿ. ನಿಮ್ಮ ಪ್ರತಿಭೆ ಬೆಳೆದ ನಂತರ ನಿಮಗೆ ಸಮಾಜಕ್ಕೆ ಪರಿಚಯ ಮಾಡ್ತಕ್ಕಂಥ ಕೆಲಸ ನಮ್ಮದು ಅಂತಕ್ಕಂಥದ್ದು ಒಂದು ಜವಾಬ್ದಾರಿಯಿಂದ ಕೆಲಸ ನಮ್ಮ ಸಂಘ ಮಾಡ್ತಾ ಇದೆ. ಹಾಗಾಗಿ ಇವತ್ತು ದಿವಸ ನಾವೆಲ್ಲರೂ ಸರಿ, ಇವತ್ತು ದಿವಸ ನಮ್ಮ ಮಲ್ಲು ಕುಂಶಿಯವರು ಅವರು ಕೂಡ ಒಳ್ಳೆಯ ಸಾಹಿತಿಗಳು, ಒಳ್ಳೆಯ ಕಲಾವಿದರು. ರಾಜು ಹೆಬ್ಬಾಳು ಕೂಡ ಜನಪದ ಕಲಾವಿದ, ಅವನು ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಉಳಿದು ಹೋಗ್ತಕ್ಕಂಥ ಒಂದು ಅಳಿದಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಜನಪದ ಉಳಿದು ಬರ್ತಕ್ಕಂಥ ಉದ್ದೇಶ ಇಟ್ಕೊಂಡು ಅವನು ಹಲವಾರು ಕಾರ್ಯಕ್ರಮದಲ್ಲಿ ನಮ್ಮ ಜಾನಪದ ಕಲೆಯಿಂದ ಒಳ್ಳೆಯ ಹೆಸರನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಇನ್ನೂ ಹಲವಾರು ಜನ ಅವರು ಕೂಡ ಇವತ್ತು ಯಾವುದೇ ಕಾರ್ಯಕ್ರಮ ಮಾಡಿ ನಮ್ಮ ಬೆನ್ನ ಹಿಂದೆ ಬೆಳಕಾಗಿ, ಯಾಕಂದ್ರೆ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಯಾವುದೇ ಒಬ್ಬ ಪುರುಷ ಸಾಧನೆ ಮಾಡ್ಬೇಕಾದ್ರೆ ಅವ್ರ ಧರ್ಮಪತ್ನಿ ಕೆಲಸ ಬಹಳ ಮುಖ್ಯ ಅದ ಅನ್ನೋ ಹಾಗೆ ಇವತ್ತು ದಿವಸ ನಮ್ಮ ಸಂಘದಲ್ಲಿ ಹಲವಾರು ನಾವು ಕಾರ್ಯಕ್ರಮ ಮಾಡಿದ್ರು ಕೂಡ ಅದು ಪತ್ರಿಕೆಗೆ ಬಂದ ತಕ್ಷಣ ಬರ್ತದ ಅಂತಂದ್ರೆ ನಮ್ಮ ಶರಣಗೌಡ್ರೆ ಅದಕ್ಕೆ ಕಾರಣ. ಇವತ್ತು ದಿವಸ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಇವತ್ತು ದಿವಸ ಬಹಳಷ್ಟು ಕೆಲಸದ ಒತ್ತಡ, ಯಾಕಂದ್ರೆ ಕಾರ್ಯಕ್ರಮ ಗುಡ್ಡಂಟಿಗೆಯವ್ರಿಗೆ 11 ಗಂಟೆಗೆ ಮಾನವದಲ್ಲಿ ಇವತ್ತು ಸನ್ಮಾನ ಕಾರ್ಯಕ್ರಮ ಅದ. ಆ ಸನ್ಮಾನ ಕಾರ್ಯಕ್ರಮ ಇವತ್ತು ಮಧ್ಯದಲ್ಲಿ ಇವತ್ತು ದಿವಸ ಕ್ರಿಸ್ಮಸ್ ಹಬ್ಬ ಅದ. ಇವತ್ತು ದಿವಸ ಆಡಿನ ಎಲ್ಲರೂ ಸೇರಿ ನಾವು ಬಹಳ ಜನ ಇರಲಿಲ್ಲ ಕೂಡ ನಾವು ಮನಸಾಪೂರ್ವಕವಾಗಿ ನಮ್ಮವರು ಅಂತಕ್ಕಂಥ ಭಾವನೆ ಇಟ್ಕೊಂಡು, ಯಾಕಂದ್ರೆ ಬಸವರಾಜ ಅಣ್ಣವರು ನಮ್ಮವರಲ್ಲ, ನಮ್ಮ ಸಹೋದರರ ಮಗಳು ಇವತ್ತು ದಿವಸ ಒಂದು ಸಾಧನೆ ಮಾಡೋಣ ಆತ್ಮೀಯವಾಗಿ ಸನ್ಮಾನ. ಯಾಕಂದ್ರೆ ದೊಡ್ಡ ಕಾರ್ಯಕ್ರಮ ಮಾಡಿ ಬೇರೆ ಕಡೆ 1000 ಜನ ಸೇರಿಸಿ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಆದ್ರೂ ಕೂಡ ನಾವು ಎಷ್ಟು ಜನ ಇದ್ದೀವಿ ಒಂದೇ ಸಮಾನ ಮನಸ್ಕರು. ಯಾಕಂದ್ರ ನಾವೊಬ್ರು ದೊಡ್ಡ ಗೆಳೆಯರ ಜೊತೆ ಗೆಳೆತನ ಮಾಡೋದಕ್ಕಿಂತ ನಮ್ಮ ಇರ್ತಕ್ಕಂಥ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಗೆಳೆಯರನ್ನೇ ನಾವು ದೊಡ್ಡವರನ್ನಾಗಿ ಮಾಡ್ತಕ್ಕಂಥ ಎಲ್ಲ ಗೆಳೆಯರು. ಇವತ್ತು ಸ್ನೇಹ ಸಂಗಮ ಅನ್ನೋ ಹಾಗೆ ಇವತ್ತು ನಾವೆಲ್ಲರೂ ಸ್ನೇಹ ಸಂಗಮ, ಎಲ್ಲರೂ ಸ್ನೇಹಿತರು ಕೂಡಿ ಸಮಾನ ಮನಸ್ಸಿನಿಂದ ಎಲ್ಲರೂ ಬೆಳೀಲಿ, ಸಮಾಜ ಒಂದು ಆರೋಗ್ಯ ರೀತಿಯಿಂದ ಉಳಿಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಸ್ಥಾಪನೆ ಮಾಡೀವಿ. ಹಾಗಾಗಿ ಇವತ್ತು ದಿವಸ ವಿಭಿನ್ನವಾಗಿ ಇವತ್ತು ದಿವಸ ನಮ್ಮ ಭಾಗ್ಯಶ್ರೀ ಅವರಿಗೆ, ಕುಮಾರಿ ಭಾಗ್ಯಶ್ರೀ ಅವರಿಗೆ ಅವಾಗೇ ನಾವು ಮನೆಗೆ ಮಾಡ್ಬೇಕಂತ ವಿಚಾರ ಮಾಡಿದೆವು. ಗೊಂಡಣ್ಣ ಹೇಳಿದ್ರು, ಆಮೇಲೆ ಸಿಂಹೇಶ್ ಶಾಸ್ತ್ರಿ ಅವರು, ಬೇರೆ ಎಲ್ಲರೂ ಹೇಳಿದ್ರು. ಅದರ ಅಲ್ಲಿ ಮನೆಗೆ ಹೋಗಿ ಮಾಡೋದಕ್ಕಿಂತ ಒಂದ್ ಕಡೆ ಕರೆಯೋಣ, ಎಲ್ಲ 4 ಜನ ಸೇರಿ ಒಟ್ಟಿಗೆ ಮಾಡೋಣ ಅಂತ ಹೇಳಿದಾಗ ನಮ್ಮ ಗುಂಡಂಡಿಗೆಯವರು ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಬಹಳ ವಿಶೇಷವಾದ ಕಾರ್ಯಕ್ರಮ ಇವತ್ತು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿಲ್ಲ ತಮ್ಮೆಲ್ಲರೂ ಮತ್ತೊಮ್ಮೆ ಅಭಿನಂದಿಸುತ್ತಾ ಗುಂಡಂಡಿಗೆ ಕಾರ್ಯಕ್ರಮ ಬಸವರಾಜ ವೀರಾಪುರಣ್ಣವರಿಗೆ ಮಂಗವಣ್ಣ ಅವರು ಹೂಗುಚ್ಛದೊಂದಿಗೆ ಸ್ವಾಗತಿಸಲು ವಿನಂತಿಸುತ್ತಾರೆ. ಪೂಜ್ಯರಾದ ನಾಗೇಂದ್ರಯ್ಯ ಅಪ್ಪಾಜಿ ಅವರಿಗೆ ಪೂಜ್ಯರಾದ ನಾಗೇಂದ್ರಯ್ಯ ಪೂಜ್ಯಕ್ಕೆ ರಾಜೇಗೌಡ ಬಂದು ಗೌರವಿಸಲು ವಿನಂತಿಸುತ್ತಾರೆ. ಅದೇ ರೀತಿ ಸರಳರಾಗಿರುವ ಸರ್ ಅವರಿಗೆ ಶರಣ ಪೂಜ್ಯರು ಬಂದು ಅವರಿಗೆ ಗೌರವಿಸಲು ವಿನಂತಿಸುತ್ತಾರೆ. ಅದೇ ರೀತಿ ನನಗೆ ಶ್ರವಣ ಮಠ ಪೂಜ್ಯರು ಅದೇ ರೀತಿ ನಂತರ ಸರ್ ಅವರಿಗೆ ಶ್ರವಣ ಸರ್ ಅವರು ಮಲ್ಲು ಮುಗಿಸಿ ಅವರು ಹೇಳ್ಬೇಕಾಗಿದ್ದಾರೆ.
ಅಲ್ಲ ರಾಜ ರಾಹುಲ್ ಜೂನಿಯರ್ ರಾಜು ಹೆಬ್ಬಾಳ್ ಅವರು ಬಂದು ವಿಷಯ ಯಾಕಂದ್ರೆ ಇಂಗ್ಲಿಷ್ ಒಬ್ಬ ಬಡವನಲ್ಲಿ ಆತನಲ್ಲಿ ದುಡ್ಡು ಇರದೇ ಇದ್ದಿರಬಹುದು, ಆದರೆ ಮಾನವೀಯತೆಯಿಂದ ಬಹು ದೊಡ್ಡದಾದ ಶ್ರೀಮಂತ ಬೆಳೆಯತಕ್ಕಂಥ ಮನುಷ್ಯ ಬಸವರಾಜ ಹಿರಾಪುರದಲ್ಲಿ ಮತ್ತೊಂದು ಮಾತಿಲ್ಲ. ಅಂಥವರ ಹೊಟ್ಟೆಯಲ್ಲಿ ಇಂಥವ್ರು ಹುಟ್ಟಿ ಬಂದಿದ್ದು ಅದು ಪುಣ್ಯದ ಕೆಲಸ. ತಮಗೆಲ್ಲ ತಿಳಿದಿರುವ ವಿಚಾರ, ಆಲ್ಬರ್ಟ್ ಐನ್ಸ್ಟೈನ್ ಮೊದಲು ತಾಯಿ ತಂದೆಯರು ಕೊಟ್ಟಿರುವ ಒಂದು ವಿಚಾರವೇ ಮುಂದಿನ ದಿನಗಳಲ್ಲಿ ಹಾದಿಯಾಗಲಿಕ್ಕೆ ಸಾಧ್ಯ. ಆಲ್ಬರ್ಟ್ ಐನ್ಸ್ಟೈನ್ ಬಹು ದೊಡ್ಡ ಚೇಷ್ಟಿಗಾರ. ಆತನಿಗೆ ಅವರ ಟೀಚರ್ಸ್ ಬಂದು ಮನೆಯಾಗ ಒಂದು ಪ್ರಶ್ನೆ ಮಾಡಿ ಅವರ ತಾಯಿಗೆ ಹೇಳ್ತಾರೆ, ನಿನ್ನ ಮಗ ಸರಿ ಇಲ್ಲ, ದಯವಿಟ್ಟು ನಾಳೆಯಿಂದ ಕ್ಲಾಸಿಗೆ ಕಳಿಸ್ಬೇಕು, ನಾವು ಹೇಳಿರುವ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ. ಈತ ಬಹಳ ಚೇಷ್ಟೆ ಮಾಡ್ತಾನೆ, ತಾನು ಕೆಡುವುದಲ್ಲದೆ ಮತ್ತೊಬ್ಬರನ್ನು ಕೂಡ ಕೆಡಿಸ್ತಕ್ಕಂಥ ಮನುಷ್ಯ ಈತ ಇರುವುದರಿಂದ ನಾಳೆಯಿಂದ ಶಾಲೆಗೆ ಬರಕೂಡದು ಅಂತ ಹೇಳಿ ಟೀಚರ್ ಬಂದು ಆಲ್ಬರ್ಟ್ ಐನ್ಸ್ಟೈನ್ ಅವರ ತಾಯಿಗೆ ಹೇಳಿದಾಗ ಆ ಹುಡುಗ ಬಂದು ಪ್ರಶ್ನೆ ಮಾಡ್ತಾನೆ, ಯಾಕಮ್ಮ ಟೀಚರ್ ನಮ್ಮ ಮನೆಗೆ ಬಂದಿದ್ರು ಅಂದಾಗ ತಾಯಿ ಹೇಳುವ ಮಾತು, ಮಗು ಯಾಕೆ ಬಂದಿದ್ರು ಟೀಚರ್ ನಮ್ಮ ಮನೆಗೆ ಅಂದ್ರೆ ನಿನ್ನ ಬಗ್ಗೆ ಬಹಳ ಪ್ರಶಂಸೆ ಮಾಡ್ತಾ ಇದ್ರು. ನಿಮ್ಮ ಮಗ ಇಡೀ ಶಾಲೆಯಲ್ಲಿಯೇ ಪ್ರಥಮ ಆದ್ಯತೆ ಅವನಲ್ಲಿದೆ. ಅಷ್ಟೇ ಅಲ್ಲದೇನೆ ಅವನಿಗೆ ಕೊಡುವಷ್ಟು ಶಿಕ್ಷಣದ ಮೌಲ್ಯದ ಚಿಂತನೆ ನಮ್ಮ ಹತ್ರ ಇಲ್ಲ. ನಮ್ಮಕ್ಕಿಂತಲೂ ಅವನಲ್ಲಿ ದೂರದೃಷ್ಟಿ ಇದೆ, ಅವನಲ್ಲಿ ಅಗಾಧವಾದ ಜ್ಞಾನ ಇರುವ ಕಾರಣಕ್ಕಾಗಿ ನಿಮ್ಮ ಮಗನಿಗೆ ಪಾಠ ಹೇಳುವಷ್ಟು ಯೋಗ್ಯತೆ ನಮ್ಮ ಹತ್ರ ಇಲ್ಲ, ದಯವಿಟ್ಟು ಬೇರೆ ಶಾಲೆಗೆ ಕಳಿಸ್ರಿ ಅನ್ನೋ ಮಾತನ್ನ ನಿಮ್ಮ ಟೀಚರ್ ಬಂದು ನಿನ್ನ ಬಗ್ಗೆ ಬಹಳ ಪ್ರಶಂಸೆ ಮಾಡಿದ್ದಾರೆ ಅಂದ ಮೇಲೆ ಆಲ್ಬರ್ಟ್ ಐನ್ಸ್ಟೈನ್ ಹೇಳುವ ಮಾತು, ನಾನು ಶಾಲೆಯಲ್ಲಿ ಅಷ್ಟು ಜಾಣನೇ ಇಲ್ಲ, ಆದರೂ ಕೂಡ ನಮ್ಮ ಟೀಚರ್ ನನ್ನ ಬಗ್ಗೆ ಪ್ರಶಂಸೆ ಮಾಡಿದ್ದಾರೆ ಅಂದ ಮೇಲೆ ನಾನು ಏನಾದರೂ ಮುಂದಿನ ದಿನಗಳಲ್ಲಿ ಮಾಡಿ ತೋರಿಸ್ಬೇಕಂತ ಹೇಳಿ ಜಗತ್ತಿನ 4ನೇ ಸ್ಥಾನದ ವಿಜ್ಞಾನಿ ಯಾರಾದರೂ ಇದ್ರೆ ಅದು ಆಲ್ಬರ್ಟ್ ಐನ್ಸ್ಟೈನ್. ಇದು ಯಾರಿಂದ ಅಂದ್ರೆ ಅವರ ತಾಯಿ ಆಡಿರುವ ಮುತ್ತಿನಂತ ಮಾತಿನಿಂದ ಆತ ಬೆಳೆದ. ಇದು ಹೇಳಿಕೆ ಕಾರಣ ಏನಂತಂದ್ರೆ ಮುಕ್ತವಾದ ತಂದೆ. ಇವತ್ತು ತಾಂಡೂರಿನ ಮನೆತನದಲ್ಲಿ ಹುಟ್ಟಿರ್ತಕ್ಕಂಥ ಅವರ ಶ್ರೀಮತಿ ಬಹು ದೊಡ್ಡ ಶ್ರೀಮಂತ ಮನೆತನದಲ್ಲಿ ಇದ್ರೂ ಸಹಿತ ಅಹಮ್ಮತೆಯನ್ನು ಸ್ವಲ್ಪ ಇರದೆ ಇವತ್ತು ಹೀರಾಪುರದ ಒಂದು ಪತ್ರ ಮನೆಯಲ್ಲಿ ಗಂಡನೇ ನನಗೆ ದೇವರು, ಗಂಡನೇ ನನಗೆ ಸೌಭಾಗ್ಯ, ಗಂಡ ಬಿಟ್ರೆ ನನಗೆ ಜೀವನದಲ್ಲಿ ಏನೂ ಇಲ್ಲ ಅಂತ ತಿಳಿದು ಅಂತ ಶ್ರೀಮಂತ ಮನೆತನದ ಹೆಣ್ಣು ಮಗಳು ಬಂದು ಇವತ್ತು ಈ ಗಂಡನಿಗೆ ಇವತ್ತು ಆ ಮನೆಯಲ್ಲಿ ಕೊಟ್ಟಿರುವ ಸಂಸ್ಕಾರದಿಂದ ಇವತ್ತು ಮಕ್ಕಳನ್ನ ಈ ರೀತಿ ಬೆಳೆಸಲಿಕ್ಕೆ ಸಾಧ್ಯ. ಅಷ್ಟೇ
ಅಷ್ಟೇ ಅಲ್ಲದೆ ತಾಯಿ ಮೊನ್ನೆ ತಾನೇ 2 ವರ್ಷದ ಹಿಂದಗಡೆ ತಾಯಿಯನ್ನ ಕಳೆದುಕೊಂಡಿರ್ತಕ್ಕಂಥ ಮನುಷ್ಯ ಆ ಮನೆಗೆ ನನಗೆ 20-25 ವರ್ಷದಿಂದಲೂ ಕೂಡ ಹೋಗಿ ಬರ್ತಕ್ಕಂಥದ್ದು ನನಗೆ ಗೊತ್ತು. ಆ ಮನೆಯಲ್ಲಿ ಒಂದೇ ಒಂದು ದಿನ ಮಗ ಮತ್ತು ತಾಯಿಯ ಮಧ್ಯೆ, ಸೊಸಿ ಮತ್ತು ಅತ್ತೆಯ ಮಧ್ಯೆ ಯಾವುದೇ ಭಿನ್ನ ಅಭಿಪ್ರಾಯಗಳನ್ನ ನೋಡಿಲ್ಲ. ಯಾವಾಗ ನಾವು ಹೋದ್ರೂ ಸಹಿತ ಹಸಮುಖಿಯಾಗಿ ಮಾತನಾಡ್ತಕ್ಕಂಥ ಆ ಗುಣ ಮನೆಯಲ್ಲಿ ಬರಲಿಕ್ಕೆ ಆ ಮನೆ ಸಣ್ಣದಿರಬಹುದು, ಆದರೆ ಮನಸ್ಸು ಬಹುದೊಡ್ಡದಾಗಲಿಕ್ಕೆ ಕಾರಣ ಏನಂತಂದ್ರೆ ಆ ಮನೆತನದಲ್ಲಿ ಬೆಳೆದು ಬಂದಿರತಕ್ಕಂಥ ಒಂದು ಸಂಸ್ಕಾರ. ಇವರವರ ವಯಸ್ಸು 80. ನಾವು ಯಾವ್ದಾದ್ರೂ ಒಂದು ಸಂದರ್ಭದಲ್ಲಿ ಅವ್ರ ಮನೆಗೆ ಹೋದಾಗ ಆ ತಾಯಿ ಮನೆಯಲ್ಲಿ ಕೆಳಗ ಕೂತಿಳಂದರೂ ಸಹಿತ ಎದ್ದು ನಿಂತು ನಮಗೆ ನಮಸ್ಕಾರ ಮಾಡಿ ಒಳಗಡೆ ತಂದಿತ್ತು. ಅಷ್ಟು ನಮಗೆ ನಮಸ್ಕಾರ ಮಾಡಿದ ತಕ್ಷಣ ಒಳಗಡೆ ಇದ್ದಿರುವ ಭಾಗ್ಯಶ್ರೀ ಅಕ್ಬರ್ ಎಲ್ಲರೂ ಬಂದು ಬರ್ರಿ ಬರ್ರಿ ಅಂತೇಳಿ 2 ಕೈಗಳನ್ನು ಮುಗಿದು ನಮ್ಮನ್ನ ಒಳಗಡೆ ಕರ್ಕೊಳ್ಲಿಕ್ಕೆ ಕಾರಣ ಏನಪ್ಪಾ ಅಂತಂತ ಹೇಳಿಕೆ. ಅದಕ್ಕೆ ಬಸವಣ್ಣವರು ಹೇಳ್ತಾರಲ್ಲ, ಹಿರಿಗಳ ಮೇಲೆ ಹಲವು ಧರ್ಮ ರಾಜಿಗಳಿದ್ದು ಶ್ರೀಗಂಧದ ಸನ್ನಿಧಿಯಲ್ಲಿ ಪರಿಮಳ ಆಗದೆ ಲಿಂಗವಂತನ ಸನ್ನಿಧಿ ಹಿಂದಿನ ದುಸ್ಸನ್ನ ಕೆಡುವುದು ಕೂಡಲ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ವಿಚಾರಕ್ಕೆ ಜೀವನ ನಡೆಸಿಕೊಂಡು ಬಂದು ಇವತ್ತು ಬಡತನದ ಬವಣೆಯಲ್ಲಿಯೇ 87% ಡಿಯಲ್ಲಿ ತೆಗೆದಿರ್ತಕ್ಕಂಥ ಭಾಗ್ಯಶ್ರೀಗೆ ಇವತ್ತು ಹನುಮಂತಣ್ಣವರು ನಾವೆಲ್ಲರೂ ಕೂಡಿಕೊಂಡು ಇಂಥ ಒಂದು ಏನೋ ಬಹಳಷ್ಟು ಜನರ ಮಧ್ಯೆ ಇರದೇ ಇದ್ರು ಕೂಡ ನಮ್ಮೆಲ್ಲರ ಮಧ್ಯೆ ಆಕೆಯ ಬಾಳು ಇನ್ನೂ ಮುಂದಿನ ದಿನಗಳಲ್ಲಿ ಈಗ ಗಂಡನ ಮನೆಗೆ ಹೋದ್ರೂ ಸಹಿತ ಆ ಗಂಡನ ಮನೆ ಒಂದು ಮಾದರಿಯ ಮಾತೃತ್ವದ ಮನೆ ಆಗುವುದರಲ್ಲಿ ಮತ್ತೊಂದು ಮಾತಿಲ್ಲ. ಆಕೆಯ ಬಾಯಿಂದ ಬರುವ ಸೌಜನ್ಯಯುತವಾಗಿರ್ತಕ್ಕಂಥ ಮಾತು, ಆಕೆಯ ಬಾಯಿಂದ ಬರ್ತಕ್ಕಂಥ ಚಿಂತನಾ ಲಹರಿಗಳನ್ನ ಒಂದೊಂದು ಸಂದರ್ಭದಲ್ಲಿ ನಾವು ಯಾವುದಾದ್ರೂ ತಪ್ಪು ನುಡಿಗಳನ್ನು ಆಡಿದಾಗ ನಮಗೆ ತಿಳಿಸಿ ಹೇಳತಕ್ಕಂಥ ವ್ಯಕ್ತಿತ್ವ ಆ ಮಗುವಿನಲ್ಲಿ ಬರ್ಲಿಕ್ಕೆ ಕಾರಣ ಏನಂತಂದ್ರೆ ಆ ತಾಯಿ ತಂದೆ ಕೊಟ್ಟಿರ್ತಕ್ಕಂಥ ಆ ಅರ್ಥಪೂರ್ಣ. ನಮಗೆಲ್ಲ ತಿಳಿದಿರುವ ವಿಚಾರ, ಅಬ್ರಹಾಂ ಲಿಂಕನ್ ಅಮೇರಿಕ ದೇಶದಲ್ಲಿ ಪ್ರಯತ್ನ ಮಾಡಿ 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 30 ವರ್ಷ ಶ್ರಮದ ಮೇಲೆ ಅಮೇರಿಕದ ಅಧ್ಯಕ್ಷನಾದ ಒಬ್ಬ ಚಪ್ಪಲಿ ಹೊಲಿಯುವನ ಮಗ. ಅವನ ಮನಸ್ಸಿನ ಮೇಲೆ ಒಂದ್ಸರಿ ಪರಿಣಾಮ ಆಗಿತ್ತು. ಅವರನ್ನ ಸಂಸತ್ ಭವನದಲ್ಲಿ ಸನ್ಮಾನಿಟ್ಕೊಂಡು, ಸಂಸತ್ ಭವನದಲ್ಲಿ ಯಾರು ಅಮೇರಿಕದ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ಆಗಿರುವ ಸಂದರ್ಭದಲ್ಲಿ ಆತನಿಗೆ ಬೈದಿರುವವರನ್ನ ಸನ್ಮಾನಿಟ್ಕೊಂಡು, ಅವಾಗ ಅವ್ರು ಕೇಳಿದ್ರು, ನಮ್ಗೆ ಯಾಕೆ ಇಟ್ಕೊಂಡಿರಿ ಸನ್ಮಾನದ ಮೇಲೆ? ಅವಾಗ ಅಬ್ರಹಾಂ ಲಿಂಕನ್ ಹೇಳುವ ಮಾತು, ನೀವು ನನ್ನ ತಂದೆಯ ಬಗ್ಗೆ ಜೀವನದ ನಿಷ್ಠೆಯ ಅದು ನಿಷ್ಕಲ್ಮಶವಾದ ವಿಚಾರಗಳನ್ನ ನನ್ನ ತಂದೆಯ ಬಗ್ಗೆ ನೀವು ತಿಳಿಸಿದಿರಿ, ಅದಕ್ಕಾಗಿ ನಿಮಗೆ ಸನ್ಮಾನಿತ ಮಾಡಿ. ನಾನೇನು ನಿಮ್ಮ ತಂದೆಯ ಬಗ್ಗೆ ನೀವು ಒಂದು ಸರಿ ಏನಂದಿದ್ರಿ ನನಗೆ ನೆನಪಿದೆಯಾ? ಏನು? ಈ ಅಬ್ರಹಾಂ ಲಿಂಕನ್ನ ಆಪ್ಯನದನಲ್ಲ, ಅಬ್ರಹಾಂ ಲಿಂಕನ್ನ ಆಪ್ಯನದನಲ್ಲ, ಒಬ್ಬ ಚಪ್ಪಲಿ ಮಾರುವ ಅಷ್ಟೇ ಅಲ್ಲದೆ ಚಪ್ಪಲಿಗಳನ್ನ ಅವನಿಗೆ ನಾವು ಹೊಲಿಲಿಕ್ಕೆ ಕೊಟ್ರೆ, ಕಳೆದಿರುವ ಚಪ್ಪಲಿಗಳನ್ನ ಅವನ ಕೈದಾಗ ಕೊಟ್ರೆ ಇಷ್ಟು ನೀಟಾಗಿ ನೈಸ್ ಆಗಿ ಅಚ್ಚುಕಟ್ಟಾಗಿ ನಮಗೆಲ್ಲ ರೆಡಿ ಮಾಡಿ ಕೊಡ್ತಿದ್ದ. ಆದ್ರೆ ಒಂದೇ ಒಂದು 10 ಪೈಸೆ ಹೆಚ್ಚಿಗೆ ದುಡ್ಡು ತಗೋತಿರ್ಲಿಲ್ಲ. ಇದ್ದಷ್ಟು ಪಟ್ಟಷ್ಟು ದುಡ್ಡನ್ನು ತೆಗೆದುಕೊಂಡು ಕಾಯಕದ ಮಹತ್ವವನ್ನು ತಿಳಿಸಿರ್ತಕ್ಕಂಥ ಅಬ್ರಹಾಂ ಲಿಂಕನ್ನ ತಂದೆ. ನಮ್ಮಪ್ಪನ ಕಾಯಕದ ಬಗ್ಗೆ ಒಳ್ಳೆ ವಿಚಾರಗಳನ್ನ ನೀವು ಹಂಚ್ಕೊಂಡಿರಲ್ಲ, ಆದ್ರೆ ನಮ್ಮಪ್ಪ ಹಂಗಿದ್ದ ಹಿಂಗಿದ್ದ ಕೆಟ್ಟಿದ್ದ ದುಡ್ಡು ಮಾಡಿ ಗಳಿಸ್ಯಾನ ಅಂತಕ್ಕಂಥ ಭಾವನೆ ನಿಮ್ ಬಾಯಿ ಒಳಗೆ ಬರದೆ ನಮ್ಮ ಅಪ್ಪನ ಬಗ್ಗೆ ಒಳ್ಳೆಯ ವಿಚಾರ ಬಂದಿದ್ದ ಸಲುವಾಗಿ ನಿಮಗೆ ಇವತ್ತು ನಾನು ಸನ್ಮಾನ ಇಡ್ತಾ ಇದ್ದೀನಿ. ಜೊತೆಯಲ್ಲಿ ಅಂತವನ ಹೊಟ್ಟೆಯನ್ನು ಹುಟ್ಟಿದ್ದು ನಾನು ಸಾರ್ಥಕ ಆಯ್ತಂತ ಹೇಳಿ ಆ ವಿಚಾರಗಳಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಅಂತಕ್ಕಂಥ ಮಾತು. ಆದ್ರೆ ಆತನ ಅಪ್ಪ ಚಪ್ಪಲಿ ಹೋದರೂ ಸಹಿತ ಇವತ್ತು ಮಗ ಅಮೇರಿಕ ದೇಶದ ಅಧ್ಯಕ್ಷನಾಗಲಿಕ್ಕೆ ಕಾರಣ ಏನಂದ್ರೆ ಕಾಯಕಕ್ಕೆ ಕೊಟ್ಟ ಮಹತ್ವ. ನಾನಿಲ್ಲಿ ಯಾಕೆ ವಿಚಾರ ಹೇಳಿಕತ್ತೀನಿ ಅಂತಂದ್ರೆ, ಬಸವಣ್ಣನವರಿಗೆ 7,000 5,000 ರೂಪಾಯಿ ಪೇಮೆಂಟ್. ಆತ ಎಲ್ಲೇ ಇರಲಿ, ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿರ್ಲಿ, ಬೆಳಗಿನ ಜಾವ 4:30 5 ಗಂಟೆ ಗುಲ್ಬರ್ಗಾಕಿರ್ತಾನೆ. 6:30ಗೆ ತನ್ನ ಕಾಯಕ ಪ್ರಾರಂಭ. 6:30ಗೆ ಪ್ರಾರಂಭಗೊಂಡಿರ್ತಕ್ಕಂಥ ಕಾಯಕ 10-10:30ಯಲ್ಲಿ ಅವ್ರ ಮನೆಗೆ ಯಾರಾದ್ರೂ ಅನಾರೋಗ್ಯ ಪೀಡಿತರಾದ್ರೂ ಸಹಿತ ಆ ಕಡೆ ಅವಾಗ ಕೇರ್ ಕೊಡೋದಿಲ್ಲ. ಮೊದಲು ನನ್ನ ಕಾಯಕವೇ ಶ್ರೇಷ್ಠ ಅಂತ ಹೇಳಿ ಇವತ್ತು ತೀರಾಪುರ ಇವನಿಗೆ ಕೆಲವೊಬ್ರು ಇರ್ತಾರ ನೋಡ್ರಿ, ಅಂತವ್ರು 2 ಬಾರಿ ಅವನನ್ನು ತೆಗಿಸ್ಬೇಕು, ನಾವು ಬರಬೇಕು, ಅವ್ನ ಡ್ಯೂಟಿ ತೆಗಿಸ್ಬೇಕಂತ ಬಂದವರು ಬಿಟ್ಟಿದ್ದೆ ಅವನ, ಬ್ಯಾಡ ಅಂದ್ರೂ ಇಲ್ಲ ಅಂತ ಹೇಳಿ.
ಊರಿನ ಜನವೇ ಸೇರಿ ಇವರ ಪ್ರಬಂಧಕರ ಬಳಿ ಹೋಗಿ ಅವರಿಗೆ ಬೈದಾಡಿ ನಮ್ಗೆ ಬೇಕಾದ್ರೆ ಬಸ್ಸುನೇ ಕೊಡ್ರಿ ಇಲ್ಲ ಪೋಸ್ಟ್ ಆಫೀಸ್ ಬಂದ್ ಮಾಡಿ ಅಂತ ಹೇಳಿ ಊರಿನ ಜನ ಹೋಗಿ ಇವ್ರ ಬಗ್ಗೆ ಮೆಚ್ಚುಗೆ ಪಡ್ತಾರಂತಂದ್ರೆ ತುಂಬಿದ ಜೇಬು 100 ಆಟಗಳನ್ನು ಕಲಿಸುತ್ತದೆ, ಖಾಲಿ ಜೇಬು 100 ಪಾಠಗಳನ್ನು ಕಲಿಸುತ್ತದೆ ಅಂತಲಿಕ್ಕೆ ಅಂತ ಪವಣೆಯಲ್ಲಿ ಬೆಳೆದಿರ್ತಕ್ಕಂಥ ಇಂಥ ಅಣ್ಣ ಅಂತ ಕುಟುಂಬ ಅನ್ನೋದರಲ್ಲಿ ಮತ್ತೊಂದು ಮಾತಿಲ್ಲ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಓದೋಗಿ ಹೇಳಿ 87% ಅನ್ನ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ನಲ್ಲಿ ECಯಲ್ಲಿ 87% ಮಾಡಿದಾಳೆ. ತಮ್ಮಂತ ಎಲ್ಲ ಹಿರಿಯರಾಗಿರ್ತಕ್ಕಂಥ ನಾಗೇಂದ್ರಯ್ಯ ಪೂಜ್ಯರ ಒಂದು ಆಶೀರ್ವಾದವನ್ನು ನಾವು ಪಡಿತಾ ಇದ್ದಿದ್ದು ಬಹಳ ಸಂತೋಷದ ವಿಚಾರ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮುಖ್ಯವಾಗಿರ್ತಕ್ಕಂಥ ಘಟ್ಟಕ್ಕೆ ನಾವು ನೀವು ಬರೋದಕ್ಕಿಂತ ಪೂರ್ವದಲ್ಲಿ ಹಿರಿಯರಾಗಿರ್ತಕ್ಕಂಥ ನಾಗೇಂದ್ರ ಮೂರ್ತಿ ಅವರು ಸ್ವಲ್ಪ ಶಿಕ್ಷಣ ಇಂಥ ಬಡತನದ ಕುಟುಂಬ, ಯಾಕಂದ್ರೆ ಅವರು ಕೂಡ ನಾನು ಒಂದ್ 2-3 ಸರಿ ಅಂಗಡಿಯಲ್ಲಿ ಕುಂತಾಗ ಹೇಳಿರ್ತಕ್ಕಂಥ ಮಾತು, ಚಿಂಚೋಳಿಯಲ್ಲಿ ಅವ್ರ ತಂದೆಯವರು ಡ್ಯೂಟಿ ಇರುವ ಸಂದರ್ಭದಲ್ಲಿ ಅವ್ರ ಶಾಲೆಗೆ ಹೋಗಿರ್ತಕ್ಕಂಥ ಕಷ್ಟ, ಅವ್ರು ಇಲ್ಲಿಂದ ಬಂದ ಮೇಲೆ ಕಳೆದಿರ್ತಕ್ಕಂಥ ಕಷ್ಟ, ಅದೆಲ್ಲ ಬಿಚ್ಚಿ ಹೇಳ್ಕೊತಾ ಹೋದ್ರೆ ಮನುಷ್ಯನ ರೋಮಾಂಚನ ಆಗ್ತಾನೆ, ಆಟೋಮೆಟಿಕ್ ಕಣ್ಣಿಂದ ನೀರು ಬರ್ತಕ್ಕಂಥ ಸನ್ನಿವೇಶ. ಇವರೆಲ್ಲ ಭಾವನಾತ್ಮಕ ಜೀವಿಗಳು ಇಂಥವ್ರು ಇರೋದ್ರಿಂದ್ರೆ ಇವತ್ತು ಸಮಾಜದಲ್ಲಿ ಏನಾದ್ರೂ ಇಂಥ ಒಂದು ಅಲ್ಪ ಸೇವೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹಿರಿಯರು ಒಂದೇ ಒಂದು ಮಾತಿಗೆ ಬಂದು ಶರಣು ಸರ್ ಅವರು ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಸಹಿತ ನಮ್ಮ ಶ್ರವಣ ಸರ್ ಅವರು ಸಂಗೀತದ ಸೇವೆಯಲ್ಲಿ ಎಷ್ಟು ಸೇವೆ ಮಾಡ್ತಕ್ಕಂಥ ಚನ್ನವೀರಪ್ಪ ಅವರು ಇವರೆಲ್ಲರೂ ಇದು ಒಂದು ನಮಗೂ ಕೂಡ ಅದಕ್ಕೆ ಹೇಳ್ತಕ್ಕಂಥ ಮಾತು, ಗುರವು ಅತ್ಯಂತ ಭಕ್ತಶ್ಯ ಶಿಷ್ಯ ಶೈವ ಪರತ್ವಚನ ದುರ್ಲಭ ಸಿದ್ಧಾಂತ ಶಿಖಾಮಣಿಯಲ್ಲಿ ಬರ್ತಕ್ಕಂಥ ಮಾತು, ಅದಕ್ಕೆಲ್ಲ ಈಗ ಸಮಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ವಂದಿಸಿ ಈಗ ಪೂಜ್ಯರಿಂದ ಒಂದೆರಡು ಅನಿಸಿಕೆಗಳನ್ನ ಮುಂದಿನ ದಿನಗಳಲ್ಲಿ ಒಳ್ಳೆ ಗುಣಗಳು ಹೇಳಿ ತುಂಬಾ ಧನ್ಯವಾದಗಳು. ಈಗ ಕಾರ್ಯಕ್ರಮ ಆದರೂ ಕೂಡ ತನ್ನ ಪ್ರಾಥಮಿಕ ಪೂಜಾರಿಯವರು ಸಂಘದ ಅಧ್ಯಕ್ಷರು ನಮ್ಮ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಕಲಾವಿದರ ಒಂದು ಮಾರ್ಗದರ್ಶನದಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳು ಕೂಡ ಅನೇಕ ರೀತಿಯ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಆಗಿರಬಹುದು, ಎಳೆವಾಸಿರಿ ಮೊಳಕೆ ಹಾಗೆ ಯಾರು ಬೆಳೀತಾರ ಅವರಿಗೆ ಮೊದಲ ಕೈ ಹಿಡಿದು ಕಸಿದ್ರೆ ಅವರಿಗೆ ಪ್ರೋತ್ಸಾಹ ಕೊಟ್ಟು ಎಲ್ಲಾ ರೀತಿಯಿಂದ ಅವರು ಎಲ್ಲಾ ರಂಗದೊಳಗ ಮುಂದೆ ಬರಲಿ ಅಂತಕ್ಕಂಥ ವಿಷಯ ಇಟ್ಟುಕೊಂಡು ಯಾವಾಗಲೂ ವರ್ಷಕ್ಕೊಮ್ಮೆ ಒಂದು 16 ಕಾರ್ಯಕ್ರಮಗಳು ಈ ರೀತಿ ಮಾಡ್ಕೊತ ಆ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವ ವ್ಯಕ್ತಿ ಪರಿಶ್ರಮ ಪಟ್ಟು ಜೀವನದಲ್ಲಿ ಮುಂದೆ ಬರ್ತಾನೆ ಅವರಿಗೆ ಅಂತ ಪ್ರೋತ್ಸಾಹ ಕೊಟ್ಟು ನಮ್ಮ ಸ್ನೇಹ ಸಂಗಮದವರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊತ ಬಂದಿರ. ಸ್ನೇಹ ಸಂಗಮದ ಒಂದು ಸಂಘದ ನಾವು ಒಂದು ಭಾಗಿದಾರರಾಗಿ ಅನೇಕ ಅವರಿಂದ ನಾವು ಬಹಳ ಪಾಠ ಕಲಿತಿದ್ದೇವೆ. ನಮ್ಮ ಸಂಘದ ಹಾಸ್ಯ ಕಲಾವಿದರು ಮತ್ತು ನಮ್ಮ ಹನುಮಂತ ಡಾಕ್ಟರ್ ಸರ್ ಅವರು ಅನೇಕ ರೀತಿಯ ಕಲಾವಿದರ ಒಂದು ಮಾರ್ಗದರ್ಶನದಲ್ಲಿ ನಾವು ಕೂಡ ಏನು ಮೊದಲು ತಿಳ್ಕೊಂಡಿದ್ದೀವಿ ಅದಕ್ಕಿಂತ ಒಂದು 10 ಪಟ್ಟು ಇವಾಗ ಹೆಚ್ಚಿಗೆ ತಿಳ್ಕೊಂಡು ಅನೇಕ ಕಾರ್ಯಕ್ರಮದಲ್ಲಿ ತಮ್ಮ ಮಾರ್ಗದರ್ಶನದಲ್ಲಿ ಭಾಗಿಯಾಗಿದ್ದೇವೆ. ಅದೇ ರೀತಿಯಾಗಿ ನಮ್ಮೂರಿನ ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲರೂ ಬಂದು ನಮ್ಮೂರಿನ ಮಕ್ಕಳ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ರೆ ಅದು ಒಂದು ನಮ್ಮ ಊರಿನಲ್ಲಿ ಒಂದು ಇತಿಹಾಸದ ಕಾರ್ಯಕ್ರಮ ಅಂತ ನಾವು ಅನ್ಕೋಬೇಕು. ಯಾಕಂದ್ರೆ ಯಾವುದೇ ಕಾರ್ಯಕ್ರಮಗಳು
ಬೇರೆ ಬೇರೆ ಕಾರ್ಯಕ್ರಮಗಳು ಆಗಿದ್ವು. ಆದ್ರ ಕಡೆ ಈ ರೀತಿ ಶಿಕ್ಷಣದ ಸಂಬಂಧಪಟ್ಟ ಹಾಗೆ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಸಂಬಂಧಪಟ್ಟ ಕಾರ್ಯಕ್ರಮ ಯಾವ ಆಗಿದ್ದಿಲ್ಲ. ಆದ್ರ ನೇರದಿಟ್ಟ ನಿರಂತರ ಎನ್ನುವ ಹಾಗೆ ತಾವುಗಳು ಮಾಡಿ ಬರ್ತಾ ಇದ್ದೀರಿ. ಇದೇ ಸೇವೆ ನಿಮ್ಮದು ಮುಂದುವರಿಲಿ. ನಮ್ಮ ಒಂದು ಸೇವೆ ಕೂಡ ತಮಗೆ ಮೀಸಲಿಡ್ತೀವಿ ಅಂತಕ್ಕಂಥ ವಿಷಯ ಹೇಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶಿಕ್ಷಣ ಅಂದರೆ ಏನು, ಮಕ್ಕಳಿಗೆ ಜನ್ಮ ನೀಡೋದು ದೊಡ್ಡದಲ್ಲ, ಮಕ್ಕಳಿಗೆ ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ಅವರಿಗೆ ಸಂಸ್ಕಾರ ಕೊಡಬೇಕು ಅಂತಕ್ಕಂಥ ವಿಷಯ ನಾವು ಪಾಲಕರು ಪೋಷಕರು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ನಾವು ಹೊಟ್ಟೆತ್ತಿ ಆದ್ರ ಮಕ್ಕಳು ಈ ದೇಶದ ಆಸ್ತಿ ಆಗ್ತಾರೆ, ದೇಶದ ಆಸ್ತಿ ಆಗ್ತಾರೆ ಮಕ್ಕಳೇ. ಆದ ಕಾರಣ ಇವತ್ತ ಶಿಕ್ಷಣ ಬಗ್ಗೆ ಒಂದು ಎರಡು ಮಾತು ಹೇಳಬೇಕಂದ್ರೆ, ಯಾವಾಗಲೂ ಶಿಕ್ಷಣ ಜೀವನ ಎಷ್ಟು ಬೆಳಕದೆ ಅಂತಂದ್ರೆ, ನಾವು ಕತ್ತಲೆಯಲ್ಲಿ ಇದ್ರೂ ಕೂಡ ಶಿಕ್ಷಣವಂತರಾದ್ರೆ ನಮ್ಮ ಜೀವನದಲ್ಲಿ ಬೆಳಕು ಕೊಡ್ತಕ್ಕಂಥದ್ದೇ ಒಂದು ಸಾಕ್ಷರ ಒಂದು ಶಿಕ್ಷಣ ಅಂತಕ್ಕಂಥ ವಿಷಯ ತಿಳಿತೇವೆ. ಅದಕ್ಕಾಗಿ ಒಂದು ಮಾತು ಹೇಳೋದೇನೆಂದ್ರೆ, ದೀಪ ಆರಿತೆಂದು ಹಣತೆ ಹೊಡೆಯಬೇಡ, ದೀಪ ಆರಿತೆಂದು ಹಣತೆ ಹೊಡೆಯಬೇಡ, ಹೂವು ಬಾಡಿತೆಂದು ಗಿಡ ಮುರಿಯಬೇಡ, ಶಿಕ್ಷಣ ಮುಗಿಯುತ್ತೆಂದು ಪುಸ್ತಕ ಬಿಡಬೇಡ. ಅದೇ ರೀತಿಯಾಗಿ ಹಣ ಕಳೆದುಕೊಂಡರೆ ಒಂದು ದಿನ ದುಃಖ, ಚಿನ್ನ ಕಳೆದುಕೊಂಡರೆ ಒಂದು ತಿಂಗಳು ದುಃಖ, ಆಸ್ತಿ ಕಳೆದುಕೊಂಡರೆ ಒಂದು ವರ್ಷ ದುಃಖ, ಶಿಕ್ಷಣ ಕಳೆದುಕೊಂಡರೆ ಇಡೀ ಜೀವನವೇ ದುಃಖ, ಇಡೀ ಜೀವನವೇ ದುಃಖ. ಶಿಕ್ಷಣ ಮಹತ್ವ ಈಗ 100ಕ್ಕೆ 99% ನಮಗೆ ಬಹಳ ಮುಖ್ಯವಾದಂತ ಒಂದು ಸಮಯ ಈಗಿಂದು. ಆದರೆ ಶಿಕ್ಷಣವಂತರಾದರೂ ಕೂಡ ನಾವು ಸಂಯಮದಿಂದ ಇರಬೇಕು ಮತ್ತು ಸಂಸ್ಕಾರದಿಂದ ಇರಬೇಕು. ನಾವು ಶಿಕ್ಷಣವಂತರಿದ್ದೇವೆ, ನಾವು ಮುಂದೆ ಹೋಗಿದ್ದೇವೆ, ನಮ್ಮ ಶಿಕ್ಷಣ ಕಲ್ಯಾಣದವರು ನಮ್ಗಿಂತ ಕೆಳಗಿದ್ದಾರೆ ಅಂತ ಕೀಳ್ಮಟ್ಟದ ಭಾವನೆ ಬೆಳೆಸ್ಕೊಳ್ಳಾದೆ ಅವರಿಗೂ ಕೂಡ ನಿಮ್ಮ ಜೊತೆ ಕರ್ಕೊಂಡು ಹೋಗಿದ್ದೆ ಆದ್ರೆ ಅವರಿಗೂ ಬೆಲೆ ಸಿಗ್ತದೆ, ನಿಮಗೂ ಬೆಲೆ ಸಿಗ್ತದೆ. ಉನ್ನತ ಸ್ಥಾನಕ್ಕೆ ಇದ್ದವರು ಬಹಳಷ್ಟು ಜನ ತಮ್ಮ ಮನಸ್ಸಿಗೆ ನಾವು ದೊಡ್ಡವರಿದ್ದೀವಿ, ನಮ್ಮ ಮುಂದೆ ಯಾರು ಅಂತಕ್ಕಂಥ ಭಾವನೆಗಳು ಕೀಳರಿಮೆ ಭಾವನೆ ತೆಗೆದು ಹಾಕಿ ಇಲ್ಲಿ ಎಲ್ಲರೂ ಒಂದೇ, ಎಲ್ಲರೂ ಶಿಕ್ಷಣವಂತರ ಹೆಚ್ಚಿಗೆ ಕಲ್ತವ್ರು ಅಷ್ಟೇ, ಕಡಿಮೆ ಕಲ್ತವ್ರು ಅಂತ. ಶಿಕ್ಷಣ ವಿದ್ಯೆಗಿಂತ ಬುದ್ಧಿ ದೊಡ್ಡದಂತಾರೆ. ಬುದ್ಧಿಯಿಂದ ಬಹಳಷ್ಟು ಜನರು ಶಿಕ್ಷಣ ಕಡಿಮೆ ಇದ್ರೂ ಕೂಡ ಬುದ್ಧಿಯಿಂದ ಈ ಜಗತ್ತಿನಲ್ಲಿ ಬಹಳಷ್ಟು ಸಾಧನೆ ಮಾಡಿದವರಿದ್ದಾರೆ. ಅದಕ್ಕಾಗಿ ನಾವು ವಿದ್ಯೆಗೂ ಬೆಲೆ ಕೊಡಬೇಕು, ಬುದ್ಧಿಗೂ ಬೆಲೆ ಕೊಡಬೇಕು ಅಂತಕ್ಕಂಥ ವಿಷಯ ತಿಳಿತಾ ಇದ್ದೇವೆ. ಅದಕ್ಕಾಗಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಕರೆಸಿ ಈ ಒಂದು ಅದ್ಭುತವಾದಂತ ಒಂದು ಚಿಕ್ಕ ಕಾರ್ಯಕ್ರಮದಲ್ಲಿ ಕೂಡ ಚೊಕ್ಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ನಮ್ಮ ಬಸವರಾಜ್ ಹಿರಾಪರು ಅವರು ಯಾವ ರೀತಿ ಅಂದ್ರೆ ಈಗ ಹೇಳಿದ್ರು ನಮ್ಮ ಅಕ್ರೋಶ್ ಮತ್ತು ವಿಕೇಶ್ ಅವರು ಹೇಳಿದ್ರು. ಬಸವರಾಜ್ ಹಿರಾಪುರ್ ಅವರು ಅಂದ್ರೆ ಅವರು ಊರಿ ಹಿರಾಪುರ್ ಅಂದ್ರೆ ಅವ್ರ ಮನಸ್ಸು ಯಾವಾಗಲೂ ಹೀರಾ ಇದ್ದಂಗೆ ಅದ. ಆ ಹೀರಾ ಇದ್ದವರಿಗೆ ಮಗಳು ಕೂಡ ಹೀರಾ ಆಗಿದ್ದಾರೆ. ಅದಕ್ಕೆ ತಾಯಿ ತಂದೆಯರಿಗೂ ನಂಬಿಸುತ್ತಾ ಇಂಥ ಒಂದು ಉನ್ನತ ಸ್ಥಾನಕ್ಕೆ ನೀವು ಬಂದಿದ್ದೀರಿ. ಮುಂದೆ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಶಿಕ್ಷಣದಲ್ಲಿ ಭಾಗಿಯಾಗಿ ಇನ್ನೊಬ್ಬರಿಗೂ ಕೂಡ ಮಾರ್ಗದರ್ಶಕರಾಗಿ ಒಳ್ಳೆಯ ಹುದ್ದೆಯಲ್ಲಿ ಉನ್ನತ ಸ್ಥಾನದಲ್ಲಿ ಮುಂದುವರಿಲಿ ಎಂದು ಆಶಿಸುತ್ತಾ ನನ್ನೆರಡು ಮಾತು ಮುಗಿಸ್ತಾ ಇದ್ದೇನೆ. ಒಳ್ಳೆಯ ವಿಚಾರವನ್ನು ವ್ಯಕ್ತಪಡಿಸಿರುವ ಕೆಲವರಿಗೆ ಧನ್ಯವಾದಗಳು. ಅಹಮ್ಮತೆಯ ಶಿಕ್ಷಣ ಮನುಷ್ಯರಿಗೆ ಒಂದು ಬೆಂಕಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿರುವ ಮಾತು. ಅಹಂಕಾರದ ಶಿಕ್ಷಣ ಅದು ಮನುಷ್ಯನಿಗೆ ದಾರಿದೀಪವಲ್ಲ ಅನ್ನೋ ಮಾತನ್ನ ಈಗಾಗಲೇ ಅವರು ಸಂವಿಧಾನದಲ್ಲಿ ಸಹಿತ ಈ ವಿಚಾರವನ್ನ ಬರೆದಿದ್ದಾರೆ. ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನ ವಿಧಾನಸೌಧದಲ್ಲಿ ಕೂಡ ಈ ಶಿಕ್ಷಣದ ಬಗ್ಗೆ ಅಲ್ಲಿ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ವಿಚಾರವನ್ನು ಕೂಡ ಬರೆದಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳಿ, ಮತ್ತೆ ಇವರಿಗೆ ಪೋಸ್ಟ್ ಡ್ಯೂಟಿ ಮಾಡೋ ಸಂದರ್ಭದಲ್ಲಿ ಸಹಿತ ಕೆಲವೊಬ್ಬರು ಅಹಮ್ಮತೆಯಲ್ಲಿ ಕೂಡಿರ್ತಕ್ಕಂಥವ್ರು ಇದ್ರು. ಅವನಿಗೆ ಸ್ವಲ್ಪ ದುಡ್ಡು ಹೆಚ್ಚು ಕೂಡ ಮತ್ತು ಕೊಟ್ಟು ಒಂದಿನ ಒಬ್ಬ ಮೇಡಮ್ ಅವನಿಗೆ ಫೋನ್ ಹಚ್ಚಾರ. ನಮಸ್ಕಾರ. ನಮಸ್ಕಾರ. ಅದೇ ನಾನು ಊರಿಗೆ ಹೋಗಿದ್ದೆ. ಊರಿಗೆ ಹೋದಾಗ ನಾನು ಚಾವಿ ಬಿಟ್ಟು ಬಂದಿದ್ದೆ ಮನ್ಯಾಗ. ಊರಿಗೆ ಹೋದಾಗ ನಾನು ಚಾವಿ ಬಿಟ್ಟು ಬಂದಿದ್ದೆ. ಅವರಿಗೆ ನಾನು ಫೋನ್ ಮಾಡಿ ಹೇಳಿನಿ, ಆ ಚಾವಿ ಪೋಸ್ಟ್ ಮುಖಾಂತರ ಕಳಿಸ್ತೀನಿ ಅಂತ ಹೇಳಿದ್ರು, ಬಂದದೇನ್ರಿ ಅಂತ ಆ ಪೋಸ್ಟ್ ಮ್ಯಾಲ ಫೋನ್ ಮಾಡಿದಾಗ, ಬಂದಿತ್ರಿ ಮೇಡಮ್ ಅವರೇ, ನಿಮ್ ಚಾವಿ ಬಂದಿತ್ತು, ಅದೇ ಚಾವಿ ಕೈ ಬಂದಿತ್ತು, ಮತ್ತು ಅದು ಎಲ್ಲಿ ಕೊಟ್ರಿ, ಯಾರಿಗೆ ಕೊಟ್ರಿ? ಅದೇ ನಿಮ್ಮ ಮನೆಗೆ ಹೋಗಿದ್ದೆ. ನಿಮ್ಮ ಮನೆಗೆ ಹೋದಾಗ ಲಾಕ್ ಇತ್ತು ನಿಮ್ಮ ಮನೆ, ಅದಕ್ಕೆ ವಿಂಡೋ ಓಪನ್ ಇತ್ತು. ಓಪನ್ ಇದ್ದ ಸಲುವಾಗಿ ಅದು ಚಾವಿ ಕೈ ಅದ್ರೊಳಗೆ ಒಟ್ಟಾಗಿ ಬಂದಿತ್ತು. ಅದ್ರ ಮುಂದೆ 8 ದಿನದಾಗ ಆ ಊಟ ಬಿಡಿಸ್ರು. ಮೊದಲೇ ಚಾವಿ ಹಾಕ್ಯಾಳ ಅಂತ ಆಕಿ ಮತ್ತೊಬ್ಬರ ಮನೆ 4 ದಿನ ಆಳ, ಅದು ಚಾವಿ ಕೈ ತರ್ಸಾರ್ದಾಗೆ ಮತ್ತವ್ರದ್ದು ವಿಂಡೋ ಓಪನ್ ಇದ್ದ ಸಲ ಒಯ್ದು ಅದ್ರಾಗ ಒಟ್ಟಾಕೆ ನಮ್ಮ ಇನ್ನು ತೆಗಿಬೇಕು. ಹೆಂಗೆ ಮತ್ತೆ ಇಂಥವ್ರಿರೋದು ಬೇರೆ, ಅನುಭವದ ಮುಖಾಂತರ ಇರ್ತಕ್ಕಂಥ ವ್ಯಕ್ತಿತ್ವ ಬೇರೆ ಅನ್ನೋದನ್ನು ಹೇಳಿ
ಬಹಳ ಸಂತೋಷಪೂರ್ವಕ. ಈಗೆಲ್ಲರೂ ಕೂಡಿ ಸಂತೋಷದಿಂದ ಕುಮಾರಿ ಭಾಗ್ಯಶ್ರೀಗೆ ಗೌರವಪೂರ್ವಕವಾಗಿರ್ತಕ್ಕಂಥ ಶಾಲೆ ಚಿಕ್ಕ ಗೌರವವನ್ನು ನಾವು ಹೇಳ್ತಾ ಇದ್ದೀವಿ. ಇದು ಮಾಡ್ತೀನಿ ಬನ್ನಿ ಇಟೇ ರೆಡಿನೇ ಇದೆ ಹಂಗೆ ಇಲ್ಲ ಇಟೇ ಹಿಡಿ ಫೋಟೋ ನೋಡ್ರಿ ಹಂಗೆ ಹೊಡ್ರಿ ಬಾಜು ಅದ ನೋಡ್ರಿ ಹಿಂಗೆ ಹೊಡ್ಕೋತವ್ರೆ ಆತ ಕಂಟಿನ್ಯೂ ಇರ್ತದೆ ಇಟ್ಟು ಬರ್ರಿ ಬ್ರೋ ನೋಡ್ರಿ ಆಮೇಲೆ ಏ ರಾಜಣ್ಣ ರೆಡಿ ರಾಹುಲ್ ಈ ಕಡೆ ಫೋಟೋ ಕ್ಲಾಶ್ ಇದೆ ಅಂತ ಇಲ್ಲ ಏ ಸಣ್ಣ ತೆಗಿಯೋದು ಮಸ್ತ್ ವಿವರ ಚಾನಲ್ ಮೆಂಬರ್ ಅದು ಇನ್ನೊಂದು ಸ್ವಲ್ಪ ಹಿಂದೆ ಪೂರ್ತಿ ಕವರ್ ಆಗ್ತಾ ಇರ್ತಾರೆ ಕುರ್ಚಿಗೆ ಬ್ಯಾನರ್ ಪೂರ್ತಿ ಹೊಸ ಬಂದಿದೆ ಗುರುಗಳಿಂದಲ್ರಿ ಬರೀ ನಾವೇನು ಕ್ಲಿಯರ್ ಬರ್ತಾವ ಕ್ರಿಸ್ಮಸ್ ಹಾಂ ಐದಾರು ಹೊಡೆದ ಸರಿ ಏ ಇಲ್ರಿ ನಿಂದ್ರಿ ಗುರುಗಳೇ ಆಯ್ತಾ ಬಂದ